ಯಾಕೆ ಅಂತಂದ್ರೆ ಅವರಿಬ್ಬರ ಒಂದಿಷ್ಟು ಈ ಈ ಕೋಳಿ ಜಗಳ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಇಲ್ಲ ನೀನು ನನ್ನ ಜೊತೆನೆ ಮಾತಾಡಬೇಕು, ನೀನು ನನ್ನ ಪರವಾಗಿನೇ ಇರಬೇಕು, ನಾನು ಹಾಗಿರಬೇಕು, ನಾನು ಹೀಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಗಿಲ್ಲಿಗಾಗಿ ಕಾವ್ಯ ರಕ್ಷಿತಾ ಶೆಟ್ಟಿ ಒಂದಿಷ್ಟು ಕೋಳಿ ಜಗಳನ, ಗಿಲ್ಲಿ ನಟ ಅಂತಂದ್ರೆ ಕಾವ್ಯಗೂ ಕೂಡ ಒಂದಿಷ್ಟು ಪೊಸೆಸಿವ್ನೆಸ್ ಇರದೇ ಇರುತ್ತೆ. ಯಾಕಂದ್ರೆ ಸಹಜವಾಗಿ ಗಿಲ್ಲಿ ವಿಚಾರದಲ್ಲಿ ರಕ್ಷಿತಾನು ಕೂಡ ಸಖತ್ ಒಂದಿಷ್ಟು, ಯಾಕಂದ್ರೆ ನನ್ನ ಜೊತೆನೆ ಮಾತಾಡಬೇಕು, ನನ್ನ ಜೊತೆನೆ ಇರಬೇಕು ಅನ್ನುವಂಥದ್ದು ರಕ್ಷಿತಾಗಿ ಯಾವಾಗಲೂ ಕೂಡ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಗಿಲ್ಲಿ ತಲೆಗೂದಲು ಬಾಚಲು ಕಾವ್ಯ ಬಾಚಣಿಕೆ ಗಿಫ್ಟ್ ಅನ್ನ ಕೊಡ್ತಾರೆ. ಕಾವ್ಯ ಕೊಟ್ಟ ಗಿಫ್ಟ್ ಸಹಿಸದಂತ ರಕ್ಷಿತಾ ಶೆಟ್ಟಿ ಒಂದ್ ಕಡೆ, ಬಿಗ್ ಬಾಸ್ ಮನೆಯಲ್ಲಿ ನಡೆದೇ ಹೋಯ್ತು ಹೈ ಡ್ರಾಮಾ ಒಂದ್ ಕಡೆ, ಬಾಚಣಿಕೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಬಾಚುವುದಿಲ್ಲ ಬಿಡ್ರಿ, ನಮ್ಮ ಹೀರೋ ಏನಿದ್ರು ಕೂಡ ಏನು ಬಾಚೋದಿಲ್ಲ, ಅದು ಹೆಂಗಿದನೋ ಹಂಗೆ. ಸೊ ಡೈಲಿ ಹೆಂಗಿರ್ತೀನಿ ಹಂಗೆ ಇರುವಂಥ ಲೆಕ್ಕಾಚಾರದಲ್ಲಿ ತಲೆ ಯಾಕೆ ಬಾಚಿಲ್ಲ ಅಂತ ಗಿಲ್ಲಿಗೆ ಕಾವ್ಯ ಪ್ರಶ್ನೆ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಗಿಲ್ಲಿಗೆ ತಲೆ ಕೂದಲು ಬಾಚಲು ಕಾವ್ಯ ಸಲಹೆ ಕೊಡ್ತಾರೆ. ಆದರೆ ಗಿಲ್ಲಿ ಹೀಗೆ ಇದ್ರೆ ನನಗೆ ಇಷ್ಟ ಅಂತ ಒಂದು ಕಡೆ ರಕ್ಷಿತಾ ಹೇಳ್ತಾರೆ. ನೋಡಿ ಈ ಮಾತುಗಳನ್ನು ಗಮನಿಸ್ತಾ ಹೋದರೆ ರಕ್ಷಿತಾ ಅವರು ಹಾಗೆ ಕಾವ್ಯ ಅವರ ಮಾತುಗಳನ್ನು ಒಂದಿಷ್ಟು ಗಮನಿಸ್ತಾ ಹೋದರೆ ನನಗೆ ಇದೇ ರೀತಿಯಾದಂಥ ಗಿಲ್ಲಿ ನನಗೆ ಇಷ್ಟ, ನೀನು ತಲೆ ಬಾಚ್ಕೊಳ್ಕೋಬೇಡ, ನೀನು ಹಿಂಗೆ ಇರುವ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಕ್ಷಿತಾ. ಮತ್ತೊಂದು ಕಡೆ ಚೆನ್ನಾಗಿ ಕಾಣಿಸ್ಲಿ, ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಳ್ಳಿ, ತಲೆ ಬಾಚ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾವ್ಯ. ಬಟ್ ಇಲ್ಲಿ ಗಮನಿಸ್ತಾ ಹೋದರೆ ಕಾವ್ಯ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಬಾಚಣಿಕೆಯನ್ನು ಕೊಟ್ಟಿದ್ದೀವಿ, ಯಾಕೆ ತಲೆಯನ್ನು ಬಾಚ್ತಾ ಇಲ್ಲ ನೀನು, ಯಾಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ತಲೆಗೂದಲು ಬಾಚೋದಕ್ಕೆ ಸಲಹೆ ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಎಲ್ಲೂ ಕೂಡ ಬಾಚೋದಿಲ್ಲ. ಈಗ ಯಾವಾಗ ಕಿಚ್ಚ ಸುದೀಪ್ ಅವರ ಒಂದಿಷ್ಟು ನೋಟಿಸ್ ಬರುತ್ತೆ, ತಲೆ ಬಾಚಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅದ್ರ ಜೊತೆಗೆ ವಾರ ಪೂರ್ತಿ ಒಂದು ಟೈಮ್ ಅಡುಗೆ ಮಾಡಬೇಕು ಅಂತಂದಾಗ ಒಂದಿಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಅದಾದ ನಂತರ ಇದೀಗ ಒಂದಿಷ್ಟು ತಲೆ ಬಾಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇವರಿಬ್ಬರಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಈ ತಲೆ ಕೂದಲು ಅನ್ನುವಂಥ ವಿಚಾರದಲ್ಲಿ, ಬಾಚುವಂಥ ವಿಚಾರದಲ್ಲಿ, ಗಿಲ್ಲಿ ವಿಚಾರದಲ್ಲಿ ರಕ್ಷಿತಾ ಆಗಿರ್ಬೋದು, ಕಾವ್ಯ ಅವರಾಗಿರ್ಬೋದು ಒಂದು ರೀತಿಯಾದಂಥ ಅವರ ಮೇಲೆ ಪ್ರೀತಿಯನ್ನು ತೋರಿಸುವಂಥದ್ದು, ಪ್ಯೂರ್ ಫ್ರೆಂಡ್ಶಿಪ್ಪನ್ನು ತೋರಿಸುವಂಥದ್ದು ಭಾಳಷ್ಟು ಎದ್ದು ಕಾಣ್ತಾ ಇದೆ. ಆ ಒಲವು ಭಾಳಷ್ಟು ಎದ್ದು ಕಾಣ್ತಾ ಇರುವಂಥದ್ದು ರಕ್ಷಿತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಗಮನಿಸ್ತಾ ಹೋದರೆ ನಮ್ಮ ಪ್ಯೂರ್ ಫ್ರೆಂಡ್ಶಿಪ್ ಇದೆ, ಇಲ್ಲಿ ಗಿಲ್ಲಿ ಥರ ಹುಡುಗ ಬೇಕು ಅಂತ ಹೇಳಿದ್ದೆ ನಾನು, ಗಿಲ್ಲಿನೇ ಬೇಕು ಅಂತ ನಾನು ಹೇಳಿಲ್ಲ ಅಂತ ಒಂದು ಕಡೆ ರಕ್ಷಿತಾ ಅವರು. ಮತ್ತೊಂದು ಕಡೆ ಇಲ್ಲ, ನನ್ನ ಸಪೋರ್ಟಿವ್ ಆಗಿ ಒಂದು ಕಡೆ ನನ್ನ ಬೆನ್ನೆಲುಬಾಗಿ ಒಂದು ರೀತಿಯಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕಾವ್ಯ ಅವರ ವಾದ. ಸೊ ಏನೇ ಆದರೂ ಕೂಡ ಅವರ ಪ್ಯೂರ್ ಫ್ರೆಂಡ್ಶಿಪ್ ಅಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ಎರಡೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ನೋಡಿ, ಈಗ ರಕ್ಷಿತಾಗೆ ಕೊಂಬು ತರಲು ಹೇಳಿದಂತ ಗಿಲ್ಲಿ ನಟ, ನಾನ್ ತರಲ್ಲ ಅವರು ಕೊಟ್ಟಿದ್ದ ಅಲ್ವಾ ಅಂತ ರಕ್ಷಿತಾ ಹೇಳ್ತಾರೆ. ಸೊ ತಲೆ ಬಾಚೋಕೋ ಅಂತ ಮತ್ತೊಮ್ಮೆ ಹೇಳಿದಂತ ಕಾವ್ಯ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಕಾವು ರಕ್ಷಿತಾ ಒಂದಿಷ್ಟು ಫೈಟ್, ಬಿಗ್ ಬಾಸ್ ಫಿನಾಲೆ ಸನಿಹದಲ್ಲಿ ಗಿಲ್ಲಿಗಾಗಿ ಒಂದಿಷ್ಟು ಫೈಟ್ ಅನ್ನುವಂಥ ಲೆಕ್ಕಾಚಾರ. ಸೊ ಗಿಲ್ಲಿ ಫ್ಯಾನ್ಸ್ ಸಪೋರ್ಟ್ಗಾಗಿ ಹೀಗೆ ಮಾಡ್ತಾವ್ರಾ ಕಾವು ರಕ್ಷಿತಾ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತಂದ್ರೆ ಗಿಲ್ಲಿಯ ಹವಾ, ಗಿಲ್ಲಿಗಿರುವಂಥ ಫ್ಯಾನ್ಸು, ಗಿಲ್ಲಿಗಿರುವಂಥ ಅಭಿಮಾನ ಒಂದಿಷ್ಟು ಏನಾದರೂ ಕಾವ್ಯಗೆ ಹಾಗೆ ರಕ್ಷಿತಾಗೆ ಗೊತ್ತಾಗ್ಬಿಟ್ಟಿದ್ಯಾ, ಗಿಲ್ಲಿನ ನಾವು ತೆಗೆದುಕೊಂಡು ಹೋದ್ರೆ ನಾವು ಕೂಡ ಗೆಲ್ಲಬಹುದು, ನಾವು ಕೂಡ ಕೊನೆವರೆಗೂ ಕೂಡ ಹೋಗಬಹುದು, ಫಿನಾಲೆವರೆಗೂ ಕೂಡ ವೇದಿಕೆ ಮೇಲೆ ನಾವು ಕೂಡ ನಿಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಮಾಡ್ತಾವ್ರಾ ಅನ್ನುವಂಥ ಅಭಿಮಾನಿಗಳಿಗೂ ಕೂಡ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ. ಅದ್ರ ಜೊತೆಗೆ ನೋಡುವ ವೀಕ್ಷಕರಿಗೂ ಕೂಡ ಹಾಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಏಕಾಏಕಿ ಒಂದಿಷ್ಟು ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾಳಷ್ಟು ವಾರಗಳಿಂದ ನಾವು ಕೂಡ ನೋಡ್ತಾ ಇದ್ದೀವಿ. ಸೊ ಜಂಟಿಯಾಗಿ ಬಂದಾಗಿಂದಲೂ ಕೂಡ ಒಂದು ಕಡೆ ಸ್ಟ್ಯಾಂಡ್ ಯಾರು ತೆಗೆದುಕೊಂಡಿದ್ದಾರೆ ಅಂತಂದಾಗ ನನ್ನ ಜಾಗದಲ್ಲಿ ನನಗೋಸ್ಕರ 2-3 ಕಡೆ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದು ಕಾವ್ಯ ಅಂತ ಒಂದಿಷ್ಟು ಕಿಚ್ಚನ ಪಂಚಾಯಿತಿಯಲ್ಲಿ ಗಿಲ್ಲಿ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಹೇಳ್ತಾರೆ ಕಾವ್ಯಗೋಸ್ಕರ ನಾನು ಸ್ಟ್ಯಾಂಡ್ ತೆಗೆದುಕೊಂಡೆ, ನಾನೇನು ಕೂಡ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ, ನನಗೋಸ್ಕರನೇ ಅವರು 2-3 ಸಾರಿ ಅಶ್ವಿನಿ ಮ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರು ಅಂತ. ಬಟ್ ಇದೀಗ ಅಭಿಮಾನಿಗಳಿಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಏನಪ್ಪ ಇದು, ಫ್ಯಾನ್ಸ್ಗಳ ಸಪೋರ್ಟ್ಗಾಗಿ ಹೀಗೆ ಮಾಡ್ತಾವ್ರ, ಏನು ಕತೆ ಅನ್ನುವಂಥ ಒಂದು ಪ್ರಶ್ನೆ. ಅಂದರೆ ಇಲ್ಲಿ ನಿಜಕ್ಕೂ ಗಿಲ್ಲಿ ಅಂತಂದರೆ ಇಬ್ಬರಿಗೂ ಕೂಡ ಲವ್ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕೆಂದರೆ ಆ ಪ್ರೀತಿಯ ಒಲವು ಬಹಳಷ್ಟು ಎದ್ದು ಕಾಣ್ತಾ ಇರೋದ್ರಿಂದ ಏನಾದರೂ ಕೂಡ ಅಂದರೆ ಸಮಥಿಂಗ್ ಏನಾದರೂ ಒಂದಿಷ್ಟು ಪ್ಯಾರ್ ಮೊಹಬ್ಬತ್ ಇಷ್ಕ್ ಅನ್ನುವಂಥದ್ದು ಏನಾದರೂ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಾ ಇದೆ ಆ ವಿಡಿಯೋಗಳು, ಅವರ ವಿಡಿಯೋಗಳು ಟ್ರೋಲ್ ಆಗ್ತಾ ಇರೋದ್ರಿಂದಾಗಿ, ಆ ವಿಡಿಯೋಗಳು ಆ ರೀತಿಯಾಗಿ ಎಡಿಟ್ ಆಗಿ ಒಂದಿಷ್ಟು ಜನರ ಮುಂದೆ ಪ್ರೆಸೆಂಟ್ ಆಗ್ತಾ ಇರೋದ್ರಿಂದಾಗಿ ಟ್ರೋಲ್ಗಳಿಂದ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಗನಿಸ್ತಾ ಇದೆ. ಯಾಕಂದರೆ ಆ ಕಾಳಜಿ ತೋರಿಸುವಂಥದ್ದು,
ನೋಡಿ, ಆ, ನಿನ್ನೆಯೂ ಕೂಡ ಒಂದಿಷ್ಟು ಗಿಲ್ಲಿ ಹೇಳಿದ್ರು. ಸೊ ತಾಯಿ ಸ್ಥಾನವನ್ನು ಸಂಪೂರ್ಣವಾಗಿ ನಾನು ಊಟದ ವಿಚಾರದಲ್ಲಿ ಆಗಿರ್ಬೋದು, ಬೆಳಗ್ಗೆದ ಟಿಫನು, ಮಧ್ಯಾಹ್ನ ಊಟ ಏನಾದರೂ ಕೂಡ ತಟ್ಟೆ ತೆಗೆದುಕೊಂಡು ಹೋಗದೆ ನಾನು ಸೀದಾ ಊಟಕ್ಕೆ ಹೋಗುವಂಥ ವ್ಯಕ್ತಿ. ಸೊ ಕೈ ತೊಳೆಯೋದೆ, ತಟ್ಟೆ ತೊಳೆಯೋದೆ, ಹಾಗೆ ಊಟ ಮಾಡುವಂಥ ವ್ಯಕ್ತಿ. ಆದರೆ ಅದೆಲ್ಲವೂ ಕೂಡ ಒಂದಿಷ್ಟು ನನ್ನ ಬಗ್ಗೆ ಕೇರನ್ನು ಮಾಡ್ತಾ ಇರುವಂಥದ್ದು ರಕ್ಷಿತಾ. ನನ್ನ ತಾಯಿಯನ್ನು ನಾನು ರಕ್ಷಿತದಲ್ಲಿ ಕಾಣಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗಿಲ್ಲಿ ಹೇಳ್ತಾರೆ. ಅಂತಂದರೆ ಆ ಪ್ರೀತಿಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರು, ಸ್ನೇಹಿತೆಯಾಗಿ ಆಗಿರ್ಬೋದು. ಆ ವಿಶ್ವಾಸವನ್ನು ಭಾಳಷ್ಟು ರಕ್ಷಿತಾ ಅವರು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಎಲ್ರಿಗೂ ಕೂಡ ಅನಿಸ್ತಾ ಇರುವಂಥದ್ದು, ಇಲ್ಲಪ್ಪ ಹಿಂಗಾಗೋಗ್ಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಲವ್ ಸ್ಟೋರಿ ನಡೀತಾ ಇದೆಯಾ, ಹಂಗೆ ನಡೀತಾ ಇದೆ. ಅದು ಏನೇ ಇದ್ರೂ ಕೂಡ ಸೈಡಿಗಿಟ್ಟು ನಮ್ಮ ಆಟವನ್ನು ನಾವು ಆಡಬೇಕು, ನಾವು ಗೆಲ್ಲೋದಕ್ಕೆ ಬಂದಿರುವಂಥದ್ದು. ಇದೇ ರಕ್ಷಿತಾ ನಿಂತರೂ ಕೂಡ ಯಾರು ಗೆಲ್ಲಬೇಕು ಅಂತಂದಾಗ ನೀವು 3 ಜನರಲ್ಲಿ ನಾನು ಮೊದಲು ಗೆಲ್ಲಬೇಕು ಅನ್ನುವಂಥ ಮಾತುಗಳು ಆಡ್ತಾರೆ. ಸೊ ಗಿಲ್ಲಿ ಆದರೂ ಕೂಡ ಹಾಗೆ, ಯಾರೇ ಬಂದರೂ ಕೂಡ ಏನೇ ಆದರೂ ನಾನು ಗೆಲ್ಲಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಬಿಗ್ ಬಾಸ್ ಮನೆಗೆ ಹೋಗಿರುವಂಥದ್ದು ಅಲ್ಲಿ ಆಟ ಆಡೋದಕ್ಕೆ, ಅದ್ರ ಜೊತೆಗೆ ಕಪ್ಪನ್ನು ಗೆಲ್ಲೋದಕ್ಕೆ. ಈ ಸಂಬಂಧಗಳನ್ನು ಏನಾದರೂ ಫ್ರೆಂಡ್ಶಿಪ್ಪನ್ನು ಮಾಡಿ ಅದೆಲ್ಲವೂ ಕೂಡ ಬೇಡ ಅಂತ ಹೇಳಲ್ಲ, ಆದರೆ ಅದು ನಿಮ್ಮ ಆಟಕ್ಕೆ ತೊಂದರೆ ಆಗಬಾರದು. ಕಪ್ಪನ್ನು ಗೆಲ್ಲೋದಕ್ಕೆ ಸನಿಹದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇನ್ನೇನಪ್ಪ ತುದಿಗಿದ್ದೀವಿ ನಾವು, ಇನ್ನೇನು ಕಪ್ಪು ಹಿಡಿಯೋ ಕ್ಷಣದಲ್ಲಿ ಇದ್ದೀವಿ, ಆ ಸಂದರ್ಭದಲ್ಲಿ ಎಡಬಾರ್ದು ಅನ್ನುವಂಥ ನಮ್ಮ ಲೆಕ್ಕಾಚಾರ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇರುತ್ತೆ, ಹಾಗಾಗ್ತಾ ಇರುತ್ತೆ, ಹೀಗಾಗ್ತಾ ಇರುತ್ತೆ, ಅದೆಲ್ಲವೂ ಕೂಡ ಒಂದಿಷ್ಟು ಸೈಡಿಗೆ ಇಡೋಣ. ಬಟ್ ಇಲ್ಲಿ ಕಪ್ಪು ಗೆಲ್ಲುವುದು ಭಾಳ ಮುಖ್ಯ ಆಗುತ್ತೆ. ಸೊ ನಾಳೆ ದಿನದಲ್ಲಿ ಯಾರೇ ಕಪ್ಪು ಗೆದ್ದಿದ್ರೂ ಕೂಡ ಸೀಸನ್ 12ರ ವಿನ್ನರ್ ಯಾರು ಅಂತಂದಾಗ ಆ ಹೆಸರು ಬರುತ್ತೆ ಹೊರತು ನಿಮ್ಮ ಫ್ರೆಂಡ್ಶಿಪ್ ಹೆಸರು ಬರೋದಿಲ್ಲ, ಇಲ್ಲಿ ನಿಮ್ಮ ಲಾಯಲಿಟಿ ಇಲ್ಲಿ ಬರೋದಿಲ್ಲ, ನಿಮ್ಮ ಭಾಳಷ್ಟು ಕೇರ್ ಮಾಡಿದ್ರು ಅನ್ನೋದು ಬರೋದಿಲ್ಲ. ಇಲ್ಲಿ ವಿನ್ನರ್ ಯಾರು ಅನ್ನೋದು ಅಂತ ಬಂದಾಗ ಇಲ್ಲಿ ಕಪ್ ಗೆದ್ದಿದ್ದು ಇವರು ಅಂತ ಬರುತ್ತೆ. ಸೊ ಹಾಗಾಗಿ ಕೊನೆ ಹಂತದಲ್ಲಿ ಇದ್ದೀರಾ, ಯಾವುದೇ ಕಾರಣಕ್ಕೂ ಈ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಮೈಂಡ್ಸೆಟ್ನಲ್ಲಿ ಇಟ್ಕೊಂಡು ಗೇಮನ್ನು ಹಾಳು ಮಾಡ್ಕೋಬೇಡಿ ಅನ್ನುವಂಥದ್ದೇ ಒಂದು ಕಡೆ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂಥದ್ದು. ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ಬೆಸ್ಟ್ ಕಾವ್ಯಗೆ ಕಾದಿದೆಯಾ ಬಿಗ್ ಶಾಕ್ ಅನ್ನುವಂಥದ್ದು. ಯಾಕೆ ಅಂತಂದರೆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನುವಂಥ ಸಹಜವಾಗಿ ಒಂದಿಷ್ಟು ಓಡಾಡ್ತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ಬೆಸ್ಟಿ ಕಾವ್ಯಗೆ ಕಾದಿದೆಯಾ ಬಿಗ್ ಶಾಕ್. ಮಿಡ್ ನೈಟ್ ಎಲಿಮಿನೇಷನ್ ಆಗೋದು ಕಾವ್ಯನ, ಹಾಗಾದ್ರೆ ಎಲಿಮಿನೇಟ್ ಭಯದಲ್ಲಿ ಕಾವ್ಯ ಶೈವ್ ಗಡ ಒಂದಿಷ್ಟು ನಡಿಗೆ ಹೋಗ್ತಾ ಇದ್ದಾರೆ. ನಾನೇ ಮನೆಯಿಂದ ಹೋಗಬಹುದು ಅಂತ ಕಾವ್ಯ ಹೇಳ್ತಾ ಇದ್ದಾರಂತೆ. ಪದೇ ಎಲಿಮಿನೇಷನ್ ಬಗ್ಗೆ ಮಾತಾಡ್ತಾ ಇರುವಂತ ಕಾವು ಕಳೆದ 1 ವಾರದಿಂದ ಡೌನ್ ಆಗಿರುವಂತ ಕಾವ್ಯ ಇಲ್ಲಿಂದನೂ ಕೂಡ ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಳಲು ಕಾವ್ಯ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕಾವ್ಯ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗಿರುವಂತ ಗಿಲ್ಲಿ. ಕಾವ್ಯ ದೂರ ಇರಲು ನೋಡಿದ್ರು, ಗಿಲ್ಲಿಗೆ ಇರಲು ಆಗ್ತಾ ಇಲ್ಲ. ನೋಡಿ, ಅವಕಾಶ ಸಿಕ್ಕಾಗ್ಲೆಲ್ಲ ಕಾವ್ಯ ಪರಾನೇ ಒಂದಿಷ್ಟು ಗಿಲ್ಲಿ ಬ್ಯಾಟ್ ಅನ್ನ ಬೀಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಾವ್ಯ ಫಿನಾಲೆಯಲ್ಲಿ ಇರಬೇಕು ಅನ್ನುವಂಥದ್ದು ಗಿಲ್ಲಿ ಬಯಸ್ತಾ ಇದ್ದಾರ ಹಾಗಾದ್ರೆ ಇಲ್ಲಿ. ಆದ್ರೆ ಕಾವ್ಯ ಅವರೆಲ್ಲ ಕಾಣ್ತಿಲ್ಲ ಕಾನ್ಫಿಡೆನ್ಸ್ ಅನ್ನುವಂಥದ್ದು. ಸೊ ಹಾಗಾಗಿ 15 ವಾರ ಕಾವ್ಯ ಉಳಿದುಕೊಂಡಿದ್ದು ಗಿಲ್ಲಿಯಿಂದನಾ ಅನ್ನುವಂಥ ಪ್ರಶ್ನೆ. ಕಾವ್ಯಗೆ ವೋಟ್ ಆಗ್ತಾ ಇರುವಂತ ಗಿಲ್ಲಿ ಅಭಿಮಾನಿಗಳು. ಸೊ ಈ ರೀತಿಯಾಗಿ ಮಿಡ್ ನೈಟ್ ಶಾಕ್ ಅನ್ನುವಂಥದ್ದು ಸಹಜವಾಗಿ ಎದ್ದು ಕಾಣ್ತಾ ಇದೆ. ಮಿಡ್ ನೈಟ್ ಶಾಕ್ ನಿಂದ ಒಂದಿಷ್ಟು ಕಾವ್ಯ ತತ್ತರಿಸಿ ಹೋಗ್ತಾ ಇದ್ದಾರೆ.